ಶಾಸಕ ಯೋಗೇಶ್ವರ್ ಕುಮಾರಸ್ವಾಮಿ ಅವರು 2 ಬಾರಿ ಶಾಸಕರಾಗಿದ್ದರು, ಕಚೇರಿ ಓಪನ್ ಮಾಡಿರಲಿಲ್ಲ. ನಾನು ಶಾಸಕನಾಗಿ ಆಯ್ಕೆಯಾಗಿದ್ದೀನಿ, ಕಚೇರಿ ಓಪನ್ ಮಾಡಿದ್ದೀನಿ. ಜನ ಅವ್ರ ಸಮಸ್ಯೆ ಹೇಳಿಕೊಂಡು ನನ್ನಲ್ಲಿಗೆ ಬರಬೇಕಲ್ರಪ್ಪ. ನೋಡಿ, ಕುಮಾರಸ್ವಾಮಿ ಅವರು 2 ಬಾರಿ MLA ಆಗಿದ್ದರು, ಏನಾನ ಮಾಡಿದ್ರ ಅವರು? ಯಾವುದೇ ಆಫೀಸ್ ಓಪನ್ ಮಾಡಲಿಲ್ಲ ಅವರು. ನಾನು ಶಾಸಕ ಆಗಿದ್ದೀನಿ, ನನ್ನ ಊರು, ನನ್ನ ಕ್ಷೇತ್ರ ಇದು, ನನ್ನ ಜನ. ಯಾವತ್ತು ಬೇಕಾದರೂ ಯಾರು ಬೇಕಾದರೂ ನನ್ನ ಬಂದು ಮೀಟ್ ಮಾಡಬೇಕು, ಪ್ರಾಬ್ಲಮ್ಸ್ ಹೇಳ್ಕೊಳ್ಬೇಕು ಅಂದರೆ ನನ್ನ ಆಫೀಸಿಗೆ ಬರಲಿ ಅಂಥೇಳಿ ನಾನು ಈ ಒಂದು ಆಫೀಸ್ ಓಪನ್ ಮಾಡಿದ್ದೀನಿ. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ತೀನಿ. ನಾನು ಸಚಿವ ಸ್ಥಾನಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡಲ್ಲ. ನಮ್ಮ ಜಿಲ್ಲೆಯಲ್ಲಿ ರಾಮನಗರ ಜಿಲ್ಲೆ ಅಂತ ಬಂದಾಗ ಬಾಲಕೃಷ್ಣ ಅವರು ಸೀನಿಯರ್ ಇದ್ದಾರೆ. ಯಾರಿಗೆ ಮಂತ್ರಿಗಿರಿ ಕೊಟ್ಟರೂ ಕೂಡ ನಾವೆಲ್ಲ ಕೆಲಸ ಮಾಡುವಷ್ಟು ಶಕ್ತರಿದ್ದೇವೆ ಅಂಥೇಳಿ ಯೋಗೇಶ್ವರ್ ಅವರು ಮಾತಾಡಿದ್ದಾರೆ. ಡಿಸೆಂಬರ್ 14 ಅಥವಾ 15ರಂದು ಮತದಾರರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. CM DCM ಸೇರಿ ಹಲವು ಸಚಿವರು ಅವತ್ತು ಕ್ಷೇತ್ರಕ್ಕೆ ಬರ್ತಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದು ಎಲ್ಲ ಕಡೆ ಮೆರವಣಿಗೆಯನ್ನು ಮಾಡಿ ಮತದಾರ ಪ್ರಭುಗಳು ಯಾರ್ಯಾರು ಇದ್ದಾರೋ, ಯಾವ ಭಾಗದಲ್ಲಿದ್ದಾರೋ ಎಲ್ಲ ಕಡೆ ಹೋಗಿ ಅವರಿಗೆ ನಾವು ಧನ್ಯವಾದ ತಿಳಿಸ್ತೀವಿ ಅಂತ ಯೋಗೇಶ್ವರ್ ಮಾತಾಡಿದ್ದಾರೆ. ಇಲ್ಲಿ ಶಾಸಕರಾದಂಥ HD ಕುಮಾರಸ್ವಾಮಿ ಅವರು ಸಾರ್ವಜನಿಕವಾಗಿ ಒಂದು ಕಚೇರಿಯನ್ನು ಈ ಉಪಚುನಾವಣೆಯಲ್ಲಿ ನಾನು ಶಾಸಕನಾಗಿ ಆಯ್ಕೆ ಆದಮೇಲೆ ನಮ್ಮ ಜವಾಬ್ದಾರಿ ಇವತ್ತು ಕಚೇರಿಯನ್ನು ಪ್ರಾರಂಭ ಮಾಡಿದ್ದೇನೆ. ತಾಲೂಕಿನ ಜನಸಾಮಾನ್ಯರಿಗೆ ಬಹಳ ಖುಷಿ ಆಗ್ತಾ ಇದೆ. ಏನು ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಈ ಕಚೇರಿ ಮಾಡ್ತದೆ. ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಅವರ ಸಮಸ್ಯೆಗಳಿಗೆ ಸರ್ಕಾರದಿಂದ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಕಚೇರಿ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಭಾಗಿಯಾಗತಕ್ಕಂಥ ಕೆಲಸವನ್ನ ಮಾಡ್ತದೆ. ಹಾಗಾಗಿ ಇವತ್ತು ತಾಲೂಕಿನ ಬಹಳಷ್ಟು ಜನ ಮುಖಂಡರು ಈ ಕಚೇರಿಯ ಪ್ರಾರಂಭಿಸಿದ್ದಾರೆ. ಈ ಕಚೇರಿ ನಿರಂತರವಾಗಿ ಸಾರ್ವಜನಿಕ ಸೇವೆಯನ್ನ ಮಾಡ್ತದೆ. ಸರ್ಕಾರ ಮತ್ತು ಜನಸಾಮಾನ್ಯರಿಗೆ ಕೊಂಡಿಯಾಗಿ ಕೆಲಸವನ್ನ ಈ ಕಚೇರಿ ಪ್ರಾರಂಭ ಮಾಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಬಾಲಕೃಷ್ಣ ಅವರು ಒಬ್ಬ ಸೀನಿಯರ್ ಆಗಿ ಒಬ್ಬ ಶಾಸಕರು